ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. 2.5 ಮಂತ್ಸ್ ಮೇಲೆ ಆಯಿತು ವೀಡಿಯೋನ ಹಾಕಿ. ವೀಡಿಯೋನೇ ಮಾಡಿರಲಿಲ್ಲ. ಮಾಡಿದ್ದೆ ಕೆಲವೊಂದು ತುಂಬ ವೀಡಿಯೋಸ್ನ ಮಾಡಿ ಇಟ್ಕೊಂಡಿದ್ದೆ, ಬಟ್ ನನ್ನ ಕೈಲಿ ಹಾಕೋದಕ್ಕಾಗಲಿಲ್ಲ, ಎಡಿಟ್ ಮಾಡೋದಕ್ಕಾಗಲಿಲ್ಲ. ನಿತ್ಯಂ ಬರ್ತಡೇದು ಮತ್ತು ಇನ್ನೊಂದು 3-4 ವೀಡಿಯೋನ ಮಾಡಿದ್ದೆ, ಬಟ್ ಹಾಕೋಕ್ಕಾಗಲಿಲ್ಲ. ಸೊ ತುಂಬಾ ಗ್ಯಾಪ್ ಆಯಿತು. ಇನ್ನು ಕಂಟಿನ್ಯೂ ಮಾಡಿಬಿಡೋಣ. ಹಸ್ಬೆಂಡ್ ಯಾಕೆ ಸ್ಟಾಪ್ ಮಾಡಿದೆ ಅಂತ ಇದು ಮಾಡ್ತಿದ್ರು. ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಗ್ಯಾಪ್ ಮಾಡಲ್ಲ. ಕಂಟಿನ್ಯೂ ಡೈಲಿ ಹಾಕೋದಕ್ಕಾಗದೆ ಹೋದ್ರು ವೀಕ್ಲಿ ಒಂದು 3-4 ವೀಡಿಯೋ 2 ವೀಡಿಯೋನಾರ ಹಾಕ್ತೀನಿ. ಸೊ ನಾನು ವೆಯ್ಟ್ ಲಾಸ್ ವೀಡಿಯೋನ ಮಾಡೋಣ ಅನ್ಕೋತಿದ್ದೆ, ಆಗಲೇ ಇಲ್ಲ. ಸೊ ಇಲ್ಲ, ಇನ್ಮೇಲೆ ಕಂಟಿನ್ಯೂ ಆಗಿ 1 by 1 ವೀಡಿಯೋನ ಮಾಡಿ ಹಾಕ್ತೀನಿ. ನಾನು ಏನು ತೊಗೋತಿದ್ದೀನಿ, ವೆಯ್ಟ್ ಲಾಸ್ ಎಷ್ಟು ಇಲ್ಲ ಹೋಗೋದಿಲ್ಲ. ಸೊ ಇವತ್ತು ಜಾತ್ರೆ ಇರುವ ದೇವಸ್ಥಾನದ್ದು ನನ್ನ ಹಸ್ಬೆಂಡು ದೇವ್ರನ್ನ ತೊಗೊಂಡೋಗಿದ್ದಾರೆ ಜಾತ್ರೆಗೆ. ಹಳ್ಳಿ ಮೇಲೆ ಆಷಾಢದ ಹುಣ್ಣಿಮೆ ಜಾತ್ರೆ ಅಲ್ವಾ, ಚಾಮುಂಡೇಶ್ವರಿದು. ಸೊ ನಾನಿನ್ನು ತುಂಬ ಮಳೆ, ಎಷ್ಟು ಮಳೆ ಅಂದರೆ ಸ್ಕೂಲ್ಗೆಲ್ಲ ರಜೆ ಕೊಟ್ಟಿದ್ದಾರೆ, ಎಷ್ಟು ಮಳೆ ಬರ್ತಾಯಿದೆ ಹಾಸನಲ್ಲಿ. ಇವಾಗ ನಾನು ಹೊಳೆನರಸೀಪುರ ಹೋಗಿ ಬರೋಣ, ಇಬ್ಬರೂ ಮನೇಲೇ ಬಿಟ್ಟು ಅಂದ್ಬಿಟ್ಟು ರೆಡಿಯಾಗಿದ್ದೆ. ಹಾಗೆ ಮಿಲ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ರಾಗಿ ಎಲ್ಲ ಖಾಲಿಯಾಗಿತ್ತು ಹಸಿಟ್ಟು ಮುದ್ದೆಗೆ. ಸೊ ಹಸ್ಬೆಂಡಿಗೆ ಮುದ್ದೆ ಬೇಕಲ್ವ, ಹಾಗಾಗಿ ನಾನು ಸ್ನಾನ ಮಾಡಿರಲಿಲ್ಲ ಇನ್ನು, ಹಂಗಾಗಿ ತೇಜುನ ದೇವಸ್ಥಾನಕ್ಕೆ ಕಳಿಸಿ ರಾಗಿ ಎಲ್ಲ ತರಿಸ್ಕೊಂಡು ಹೊಳೆನರಸೀಪುರ ಬಂದೆ. ಇದು ಸೇಲಿಗೆ ಬಂದಿದ್ದೀನಿ. 120 ರುಪೀಸು ಅರಕಲಗೂಡು ರೋಡ್ಗೆ ಹೋಗೋ ದಾರಿಲಿದೆ ಸೇಲು. ಎಲ್ಲ ಪ್ರಾಡಕ್ಟ್ಸ್ ಇದೆ ಅದರಲ್ಲಿ, ಇಲ್ಲ ಇಂಥದ್ದು ಅನ್ನೋಂಗಿಲ್ಲ. ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಹೋದೆ. ಅಂದರೆ ಹಿಂಗೆ ಗೊತ್ತಾ, ದೊಡ್ಡ ಐಟಮ್ ನೋಡಿ ತೊಗೊಂಡ್ರೆ ನಮಗೆ ಸೇವ್ ಆಗುತ್ತೆ. ಚಿಕ್ಕದೆಲ್ಲ ತೊಗೊಂಡ್ರೆ ಈ ತಟ್ಟೆ ಇಂಥದ್ದೆಲ್ಲ 120 ರುಪೀಸ್. ನೀವು ಏನೇ ತಗೊಳ್ಳಿ 120 ರುಪೀಸ್. ಮುಂಚೆ 100 ರುಪೀಸ್ ಇತ್ತು, ಈಗ 120 ರುಪೀಸ್ ಹಾಕಿದ್ದಾರೆ. ನಾನು ಕೆಲವೊಂದು ಸಾಮಾನು ತರಬೇಕಿತ್ತು. ಸೊ ಹಾಗಾಗಿ ಮಕ್ಕಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿ ಬಂದೆ. ನಾನು ಮನೆಗೆ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಮನೆಗೆ ಬಂದಮೇಲೆ ನೋಡಿ, ಇಲ್ಲಿ ಒಂದು ಟಾಯ್ಸ್ನ ತಂದಿದ್ದೆ ನಿತ್ಯಂಗೆ. ಅಂದರೆ ಹಿಂಗೆ ಪ್ರೆಸ್ ಮಾಡಿದರೆ ಅಳೋದು ನಗೋದು ಮಾಡುತ್ತಲ್ಲ ಗೊಂಬೆ, ಅದನ್ನು ತಂದಿದ್ದೆ. ನೋಡಿ ಅಲ್ಲಿ ತುಂಬಾ ಖುಷಿಪಟ್ಲು. ಏನಪ್ಪ ಅಂದರೆ ನಾನು ಸರಿಯಾಗಿ ನೋಡಲಿಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ತಂದೆ. ಬಟ್ ಅದು ಕುತ್ತಿಗೆ ಎಲ್ಲ ಒಳಗಡೆನೆ ಮುರಿದೋಗ್ಬಿಟ್ಟಿತ್ತು. ಫೆವಿಕ್ವಿಕ್ ಹಾಕಿ ಅಂಟಿಸ್ಕೊಡ್ಬೇಕು. ತುಂಬಾ ಖುಷಿಯಾಗಿ ಆಟಾಡ್ತಾಯಿದ್ರು 3 ಜನನು. ಬನ್ನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಈ ಥರ ಒಂದು ಚಾರ್ಜರ್ ಬಲ್ಬ್ನ ತಂದಿದ್ದೀನಿ. ಯಾಕಪ್ಪ ಅಂದರೆ ದೇವಸ್ಥಾನ ಹತ್ರ ಜಾತ್ರೆ ದಿನ ಅಲ್ಲಿ ಮನೆ ಇದೆಯಲ್ವ, ಅದೇ ಆಶ್ರಮ ಮಾಡಬೇಕು ಅಂತ ಮನೆ ಮಾಡಿದ್ವಲ್ವ. ಸೊ ಅಲ್ಲಿ ಹೋಗಿ ಉಳ್ಕೊಂಡಾಗ ಇನ್ನೂ ಕರೆಂಟ್ ಇಲ್ಲ ಅಲ್ಲಿ. ಸೊ ಅಲ್ಲಿ ಇರಲಿ ಅಂದ್ಬಿಟ್ಟು, ಮಕ್ಕಳೆಲ್ಲ ಇದ್ದಾಗ ಇರಲಿ ಅಂದ್ಬಿಟ್ಟು ಇದೊಂದು ಬಲ್ಬ್ನ ತೊಗೊಂಡು ಬಂದು. ಇದು ಕೂಡ 120 ರುಪೀಸೇ. ಅದು ಚೆನ್ನಾಗಿದೆ. ಹಾಗೆ ನಿತ್ಯಗೆ ಟೋಪಿ ತಂದೆ ಒಂದು. ಎಷ್ಟು ಟೋಪಿ ಇದ್ರೂ ಸಾಲಲ್ಲ ಈಗ ಮಳೆಗಾಲದಲ್ಲಿ. ಆಮೇಲೆ ಅವಳಿಗೆ ಸ್ವಲ್ಪ ಕಾಟನ್ ಫ್ರಾಕ್ಸ್ಗಳನ್ನ ತಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವುದೋ. ಇಬ್ಬರಿಗೂ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ಅವಳಿಗೆ 1-2 ಕಾಟನ್ ಫ್ರಾಕ್ಸು ಮತ್ತು 1-2 ಟೀ ಶರ್ಟು ಅಂಥದ್ದೆಲ್ಲ ತೊಗೊಂಡು ಬಂದೆ. ಆಮೇಲೆ ತೇಜುಗೆ ಏನೂ ತರಲಿಲ್ಲ. ಯಾಕಪ್ಪ ಅಂದರೆ ಅವಳಿಗೆ ಆನ್ಲೈನಲ್ಲಿ ಈಗ ಹಾಕಿದಲ್ಲಿ ನೋಡಿ, ಅಂದರೆ ಅದು ಬರೀ ಸ್ಕರ್ಟ್ ಥರ ಹಾಕ್ಕೊಳ್ಳೋದು, ಟೀ ಶರ್ಟ್ ಥರ. ಅದು ಸ್ವಲ್ಪ ತುಂಡ ಬಂದಿದೆ, ಬಟ್ ಅದು ಲೆಂತಿಯಾಗಿ ಬಂದು ಇನ್ನೂ ಚೆನ್ನಾಗಿ ಕಾಣೋದು. ಆ ಥರ 3 ತರಿಸಿದ್ದೆ. ಆಮೇಲೆ ಅವಳಿಗೆ 1-2 ಜೊತೆ ಡ್ರೆಸ್ನ ತರಿಸಿದ್ದೆ. ನೋಡಿ ನಿತ್ಯಾಗಿ ಈ ಥರ ಟೀ ಶರ್ಟು. ಬಟ್ ಅಂದರೆ ನಾನು ಆ ಸೇಲಲ್ಲಿ ತಂದಿದ್ದಲ್ಲ, ಇದು ಅಂಗಡಿಯಲ್ಲೇ ತಂದಿದ್ದು, ಬೇರೆ ಅಂಗಡೀಲಿ. ಟೀ ಶರ್ಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. 150 ರುಪೀಸ್ ಕಮ್ಮಿ ಕೊಡಲೇ ಇಲ್ಲ ಅವರು. ಕೊನೆಗೆ ನಾನು 120 ಮಾಡಿಕೊಂಡು ತೊಗೊಂಡು ಬಂದೆ. ಅದೊಂದು ಟೀ ಶರ್ಟ್ನ ನನಗೆ ತೊಗೊಂಡೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. 150 ರುಪೀಸು. ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಅದ್ರ ಮೇಲೆ 30 ಅಂತ ಇರೋದನ್ನು ಓದೇ ಇಲ್ಲ, ಸುಮ್ಮನೆ ತೊಗೊಂಡು ಬಂದಿದ್ದೀನಿ. ಆಮೇಲೆ ಸ್ವಲ್ಪ ಬ್ರಾಸ್ ಎಲ್ಲ ತೊಗೋಬೇಕಿತ್ತು. ಸ್ಪೋರ್ಟ್ಸ್ ಬ್ರಾ ಆದರೆ ನನಗೆ ಕಂಫರ್ಟಬಲ್ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ತೊಗೊಂಡೆ. ಆಮೇಲೆ ನಿತ್ಯಂಗೆ ಒಂದು ನಾನು ಮಿಡಿ ಮತ್ತು ಟೀ ಶರ್ಟ್ ಕಾಂಬಿನೇಷನಲ್ಲಿ ಹುಡುಕ್ತಿದ್ದೆ. ಒಂದು ಮಿಡಿ ಇರಲಿಲ್ಲ. ಎಷ್ಟು ಮಳೆ ಅಂದರೆ ನನಗೆ ನೆಕ್ಸ್ಟ್ ಅಂಗಡಿಗೆ ಹೋಗೋದಕ್ಕೂ ಆಗಲಿಲ್ಲ. ಸೊ ಇರಲಿ ಅಂದ್ಬಿಟ್ಟು ಸದ್ಯಕ್ಕೆ ಒಂದನ್ನು ತೊಗೊಂಡು ಬಂದೆ. ಸ್ಮಾರ್ಟ್ ಬಜಾರು ಅಥವಾ ಇಲ್ಲಿ ಎಲ್ಲರೂ ಹೋದಾಗ ವಿಶಾಲ್ ಮಟ್ಟಿಗೆ ಹೋದರೆ ಹಾಸನಲ್ಲಿ ಸಿಕ್ಬಿಡುತ್ತೆ. ಮಿಡಿ ಚಡ್ಡಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಅಲ್ಲಿ ಥರನ ಅಂದ್ಬಿಟ್ಟು ಬಂದೆ. ನೋಡಿ ಆಗಲೇ ಟ್ರೈಪ್ಯಾಡ್ ಎಳೆಯೋದಕ್ಕೆ ಹೋಗಿದ್ದಾಳೆ. ಎಷ್ಟು ತರಲೆ ಅಂದರೆ ಅವಳು ಟ್ರೈಪ್ಯಾಡ್ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತು ಹೆಂಗೋ ಕೈಲಿ ಅದು ಇದು ಕೊಟ್ಟಿರೋದಕ್ಕೆ ಸುಮ್ಮನಿದ್ದಾಳೆ. ನೋಡಿ ಇಲ್ಲಿ ಗೊಂಬೆದು ಕುತ್ತಿಗೆ ಮುರಿದೋಗ್ಬಿಟ್ಟಿದೆ, ನೋಡಿಲ್ಲ, ಹಾಗೆ ತಂದುಬಿಟ್ಟಿದ್ದೀನಿ. ಮಕ್ಕಳನ್ನ ಇಟ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಇಲ್ಲ, ಇನ್ನು ಕಂಟಿನ್ಯೂ ನನ್ನ ಕೈಲಾದಷ್ಟು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ನಮ್ಮ ತೇಜು ಹೆಲ್ಪ್ ಮಾಡಿದರೆ ವೀಡಿಯೋ ಮಾಡ್ಬೋದು, ಅವಳು ಮಾಡೋದೇ ಇಲ್ಲ. ದೊಡ್ಡವರಾಯ್ತು, ಮಕ್ಕಳು ಹೇಳಿದ ಮಾತೇ ಕೇಳಲ್ಲ ಫ್ರೆಂಡ್ಸ್. ಚಿಕ್ಕ ಮಕ್ಕಳಾಗಿದ್ದಾಗೆ ಕೇಳ್ತಾರೆ ಎಲ್ಲ. ದೊಡ್ಡವರಾಯ್ತಾ ಆಯ್ತಾ ನಾವೇ ಅವ್ರು ಹೇಳ್ದಂಗೆ ಕೇಳಬೇಕು.
ಆ ಥರ ವೀಡಿಯೋ ಮಾಡೋದಂದರೆ ಓಡೋಗ್ತಾಳೆ ಅವಳಿಗೆ ಇಷ್ಟ ಆಗಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಸೇಲಲ್ಲಿ ಸ್ವಲ್ಪ ಪ್ರಾಡಕ್ಟ್ನ ತಂದಿದ್ದೆ, ಅದೇನು ತಂದಿದೆ ಅಂತ ತೋರಿಸ್ತೀನಿ. ಯಾವಾಗಲೂ ಬೈಯೋದೇ ಆಗಿತ್ತು ನನಗೆ ನಾನು ತೇಜುಗೆ. ನೋಡಿ ಇದು ಸೌಟು ಮತ್ತು ನನ್ನ ಹತ್ರ ವುಡನ್ ಸ್ಟಿಕ್ಗಳು ಜಾಸ್ತಿ ಇದೆಯಲ್ವ, ಅದನ್ನೆಲ್ಲ ಹಾಕಿಡೋದಕ್ಕೆ ತಂದೆ. ಇದು ನೀರು ಸೋರುತ್ತೆ. ನಾನು ಒಂದು ಪ್ಲಾಸ್ಟಿಕ್ ಇದಕ್ಕೆ ಹಾಕಿ ಇಟ್ಕೊಂಡಿದ್ದೆ, ಯಾಕೋ ಬೇಡ ಇದನ್ನ ತರೋಣ ಅಂದ್ಬಿಟ್ಟು ಇದನ್ನು ತಂದು. ಗಟ್ಟಿಯಾಗಿದೆ, ತುಂಬಾ ಗಟ್ಟಿಯಾಗಿದೆ, ಅದಕ್ಕಾಗಿ ಇದನ್ನೊಂದನ್ನು ತೊಗೊಂಡೆ. ಆಮೇಲೆ ಇದು ಅಸಿಟೋನ್ ಇರ್ತಾರಲ್ವ, ಅದು ಸ್ಟೀಲಿಂದು. ಪ್ಲಾಸ್ಟಿಕ್ಕಿಂದ ಏನು ಅಂದರೆ ಅಂದರೆ ಒಂದು ಸ್ವಲ್ಪ ಒಲೆ ಪಕ್ಕ ಮರ್ತಿಟ್ರು ಕೂಡ ಜಿಂತೋಗ್ಬಿಡುತ್ತೆ. ಆಮೇಲೆ ಏನಾಯ್ತು ಅಂದರೆ ಮೊನ್ನೆ ಹಸಿಟ್ಟೆಲ್ಲ ಹೊಂದ್ಬಿಟ್ಟು ತುಂಬ ಮಳೆ ಬರ್ತಿತ್ತಲ್ವ ಅಂತ ಅಡುಗೆ ಮನೆ ಕಿಚನಲ್ಲಿ ಏನೋ ಎಸೆಯೋಕ್ಕೆ ಅಂತ ಹೋದೆ, ಅದು ಕೆಳಗಡೆ ಬಿತ್ತು. ಆಮೇಲೆ ಅಷ್ಟರಲ್ಲಿ ಕೆಲಸದವ್ರಿಗೆಲ್ಲ ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಆಯಿತಾ, ನಾನು ಮರ್ತೆ. ಮತ್ತೆ ನಾಳೆ ನೆನಪಾಗಿ ತರೋಕೆ ಹೋಗೋಷ್ಟೊತ್ತಿಗೆ ಒಂದು ನೈಟ್ ಅಷ್ಟೊತ್ತಿಗೆ ಇಲಿ ಪುಟ್ಟು ಕಡ್ದಾಕ್ಬಿಟ್ಟಿದ್ದೆ ಆಚೆ ಕಡೆ. ಸೊ ಹಾಗಾಗಿ ಇದು ಎರಡಕ್ಕೆ 120 ರೂಪೀಸು. ಸೊ ಹಾಗಾಗಿ ಇದನ್ನೊಂದು ತೊಗೊಂಡೆ. ಆಮೇಲೆ ಬಟ್ಟೆ ಕಟ್ ಮಾಡೋಕ್ಕೆ ಕತ್ರಿ ತರೋದಕ್ಕೆ ಮೇಯ್ನು ನಾನು ಒಳನಶಿಪ್ರ ಹೋಗಿದ್ದು, ಕತ್ರಿ ಇರಲಿಲ್ಲ, ಹಾಳಾಗಿಬಿಟ್ಟಿತ್ತು. ಸೊ ಹಾಗಾಗಿ ಇದು ಕೂಡ 120 ರೂಪೀಸ್ ಸೇಲಲ್ಲೇ ತುಂಬ ಚೆನ್ನಾಗಿದೆ ಕತ್ರಿ. ಅಂಗಡಿಗೆ ಹೋದರೆ 350 500 ಆ ಕತ್ರಿ. ನಾನು ಯಾಕೆಂದರೆ ಮುಂಚೆ ಎಲ್ಲ ತಂದಿದ್ದೀನಲ್ವಾ, ಅದಕ್ಕೆ. ಇದು ಬಂದು ಹ್ಯಾಂಡ್ ಕರ್ಚಿಫ್ಗಳು ತುಂಬ ಚೆನ್ನಾಗಿದೆ, ಕಾಟನ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದು 10 ಪೀಸ್ ಇದೆ, 100 ರೂಪೀಸು. 120 ಅಲ್ಲ, ಇದು 100 ರೂಪೀಸೇ. 10 ಪೀಸ್ ಇದೆ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಹಾಗಾಗಿ ಇನ್ನು ಮಕ್ಕಳಿಗೆ ನ್ಯಾಪ್ಕಿನ್ಗೆ ಇನ್ನು ನಿತ್ಯನೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆಲ್ಲ ಬೇಕೇ ಬೇಕು. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ. ನೋಡಿ ಕಾಟನ್ ಎಷ್ಟು ಚೆನ್ನಾಗಿದೆ ಅಂದರೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಹಾಗೆ ಕ್ವಾಂಟಿಟಿನೂ ಚೆನ್ನಾಗಿದೆ. 100 ರೂಪೀಸಿಗೆ, ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಡು ಬಂದೆ. ಅದಾದಮೇಲೆ 2 ಕಾಟನ್ ಬೆಡ್ಶೀಟ್ 3 ತಂದೆ. ಹಾಸಿಗೆ ಬಟ್ಟೆಗಳು ಸಿಂಗಲ್ ಬೆಡ್, ಅದು ನಾನು ಡಬಲ್ ಬೆಡ್ ಅಂದ್ಕೊಂಡು ತಂದೆ, ಬಟ್ ಅದು 100 ರೂಪೀಸು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಎಲ್ಲವುದು ಚೆನ್ನಾಗಿರುತ್ತೆ. 100 ರೂಪೀಸ್ ಅಂದ್ಬಿಟ್ಟು ಯಾವುದೋ ಕಾಟಾಚಾರದ್ದು ಅರ್ಧೋಗಿರೋದು ಆ ಥರದ್ದೆಲ್ಲ ಏನಿಟ್ಟಿಲ್ಲ. ನಾನು 3-4 ಸಲ ಹೋಗಿ ಅಬ್ಸರ್ವ್ ಮಾಡಿ ಎಲ್ಲವನ್ನೂ ನೋಡ್ಕೊಂಡು ಬಂದು ಫೈನಲ್ ಹೋಗಿ ತಂದಿದ್ದೀನಿ. ಇದು ಕೂಡ ಚೆನ್ನಾಗಿದೆ ಕಾಟನ್ಗೆ, ಯಾಕೆಂದರೆ ಚಳಿ ಅಲ್ವಾ, ನಿತ್ಯ ಕಾಸು ಮಲಗ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡು ಬಂದೆ. ಒಟ್ಟು 3 ಹಾಸಿಗೆ ಬಟ್ಟೆನ ತೊಗೊಂಡು ಬಂದೆ. ಒಂದು ಚಾರ್ಜರ್ ಬಲ್ಬ್ನ ತಂದೆ. ಆಮೇಲೆ ಬಕೀಟು, ಮಗ್ಗು, ಈ ಥರದ್ದೆಲ್ಲ ತೊಗೊಂಡು ಬಂದೆ. ಅದು ಬಕೀಟ್ ಏನು ಮಾಡಿದ್ರು, ಪೇಂಟ್ ಹೊಡಿಯೋರು ಮತ್ತು ಗಾರೆ ಕೆಲಸದವರು ವೇಸ್ಟ್ ಮಾಡಿಬಿಟ್ಟಿದ್ರು. ಆಮೇಲೆ ಬಂದು ನಿತ್ಯನ ಮಲ್ಕೊಬಿಟ್ಟಿದ್ಲು ನಿತ್ಯ. ಸೊ ಬಟ್ಟೆ ಕಟ್ ಮಾಡಿ ಇಟ್ಬಿಟ್ಟು, ಈಗ ಫಸ್ಟೇ ಮನೆ ತೊಳೆದೆಲ್ಲ ಇದು ಮಾಡಿದರೆ ಗಲೀಜಾಗಿಬಿಡುತ್ತೆ ಮನೆ ಅಂದ್ಬಿಟ್ಟು ಫಸ್ಟೇ ಕಟ್ ಮಾಡಿ ಇಡೋಣ ಅಂದ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ. ಜಾತ್ರೆಗೆ ಬಂದು ಈ ಸ್ಯಾರಿನ ಹಾಕೋತಾ ಇದ್ದೀನಿ. ಅದು ಕಲರ್ ಸ್ವಲ್ಪ ಡಾರ್ಕಾಗಿ ಗೋಲ್ಡ್ ಕಲರ್ ಕಾಣಿಸ್ತಾ ಇದೆ ನಿಮಗೆ, ಬಟ್ ತುಂಬಾ ಚೆನ್ನಾಗಿದೆ, ಸಿಂಪಲಾಗಿ. ನನಗೆ ಸಿಂಪಲ್ ಸ್ಯಾರಿಗಳಂದ್ರೇ ತುಂಬ ಇಷ್ಟ. ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಸಿಂಪಲ್ ಸ್ಯಾರಿಗಳಿದೆ. ಅದಕ್ಕೆ ಪಿಂಕ್ ಕಲರ್ ಬ್ಲೌಸ್ನ, ಅದು ರನ್ನಿಂಗ್ ಬ್ಲೌಸ್ ಇರಲಿಲ್ಲ ಅದರಲ್ಲಿ. ಸೊ ಅದಕ್ಕೆ ಪಿಂಕ್ ಕಲರ್ ಕಾಂಬಿನೇಷನ್ ಮಾಡಿ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ವೇಸ್ಟ್ ಪಟ್ಟಿ ಹೊಲಿಯೋಣ ಅಂದ್ಕೊಂಡೆ, ಬಟ್ ಅದು ಪೀಸ್ ಸಾಲಲ್ಲ ಅಂದ್ಬಿಟ್ಟು ನನ್ನ ಹತ್ರ ಆಲ್ರೆಡಿ ಪಿಂಕ್ ಗ್ರೀನ್ ಕಾಂಬಿನೇಷನಲ್ಲಿ ಒಂದು ಇತ್ತಲ್ವ, ಸೊ ಅದಕ್ಕೆ ಹೊಲಿಯೋಣ ಅಂದ್ಬಿಟ್ಟು ಇತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಮತ್ತು ಇದೊಂದು ಬ್ಲೌಸ್ನ ತುಂಬ ಸೀರೆ ಇದೆ ಫ್ರೆಂಡ್ಸ್, ಸ್ಟಿಚ್ ಮಾಡೋದು ಎಷ್ಟಿದೆ ಅಂದರೆ ಮಿನಿಮಮ್ ಒಂದು 10-15 ಸ್ಯಾರಿ ಇದೆ, ನಾನು ಸ್ಟಿಚ್ಚೇ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಏಕೆಂದರೆ ನಾನು ಆ ಬ್ಲೌಸಿಂದ ಇದಕ್ಕೆ ಮ್ಯಾಚ್ ಮಾಡಿ ಹಾಕೋದೇ ಆಗಿದೆ. 2 ಇಯರ್ಸಿಂದ ಒಂದು ಬ್ಲೌಸ್ ಸ್ಯಾರಿ ಸ್ಟಿಚ್ ಮಾಡಿಲ್ಲ. ಆಮೇಲೆ ಈ ಸ್ಯಾರಿನ ಸ್ಟಿಚ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ ಒಂದು ಸ್ಪೆಷಲ್ ಟಿ ವಿ ಶೋಗೆ ಹೋಗಬೇಕು. ಟಿ ವಿ ಶೋ ಅಂದರೆ ನಿಮಗೆಲ್ಲ ಗೊತ್ತಾಗಿರುತ್ತೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಇದು ಬ್ಲೌಸ್ ಪೀಸು, ಇದನ್ನು ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಿತ್ಯನ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕಾಗಲ್ಲ. ಯಾಕಪ್ಪ ಅಂದರೆ ಮಿಷಿನ್ ಹತ್ರ ಬಂದು ಇದ್ರ ಹತ್ರ ಎಲ್ಲ ದಾರದ ಹತ್ರ ಎಲ್ಲ ಇಟ್ಕೊಂಡು ಕೈನ ಎಳಿತಾ ಇರ್ತಾಳೆ. ಸೊ ಹಾಗಾಗಿ ಬನ್ನಿ ಬೇಗ ಬಟ್ಟೆನ ಅವಳು ಎದ್ದೇಳೆ ಅಷ್ಟರಲ್ಲಿ ಕಟ್ ಮಾಡಬೇಕು ಅಂದ್ಬಿಟ್ಟು ನಾನು ರ್ಯಾಂಡಮಾಗಿ ತೋರಿಸಿದ್ದೀನಿ ಅಷ್ಟೇ. ಯಾವ್ಯಾವ್ದು ಎಷ್ಟೆಷ್ಟು ಯಾವ ಥರ ಅಳತೆ ಅಂತ ತೋರಿಸಿಲ್ಲ. ನಾನು ಇನ್ನೊಂದು ಸಲ ತೋರಿಸ್ತೀನಿ. ಆಮೇಲೆ ಒಂದು 3 ಡ್ರೆಸ್ ಪೀಸ್ನ ತಂದಿದ್ದೀನಿ, ಅಂದರೆ ಕಟ್ ಪೀಸ್ ಸೆಂಟ್ರಲ್ಲಿ ತಂದಿರೋದು, ಅಲ್ಲೇ ಒಳನಶಿಪುರದಲ್ಲೇ. ಬರೀ ಟಾಪ್ ಪೀಸ್ ಮಾತ್ರ. ಅದಕ್ಕೆ ಲೆಗ್ಗಿನ್ಸ್ ಹೊಲ್ಕೊಳ್ಳೋಣ, ಇಲ್ಲಾಂದರೆ ಇನ್ನೊಂದ್ಸಲ ಪ್ಯಾಂಟ್ ಪೀಸ್ ತಂದು ಹೊಲ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟು ಮಾತ್ರ ಇದು ಮಾಡಿ ಅದನ್ನು ಬಟ್ಟೆ ಎಲ್ಲ ಕಟ್ ಮಾಡಿ ಮಕ್ಕಳಿಗೆ ಊಟ ಮಾಡಿಸ್ಬಿಡೋಣ. 3 ಜನಕ್ಕೂ ಊಟ ಕೊಟ್ಟಿದ್ದೆ. ಊಟ ಬೆಳಗ್ಗೆ ರೊಟ್ಟಿಗೆ ಟೊಮೊಟೊ ಗೊಜ್ಜು ಮಾಡಿದ್ನಲ್ಲ, ಅದೇ ಇತ್ತು, ಅದಕ್ಕೆ ಬಿಸಿ ಬಿಸಿ ಅನ್ನ ಮಾಡಿ ಹಾಕ್ಕೊಟ್ಟಿದ್ದೀನಿ. ನಿತ್ಯ ಹೆಂಗೆ ಅಂದರೆ ಅವಳೇ ತೊಗೊಂಡು ತಿನ್ನಬೇಕು, ತಿನ್ನಿಸ್ತಾ ಇದ್ದೀನಿ, ತಿಂತಾ ಇಲ್ಲ, ನಾನೇ ತಿಂತೀನಿ ಅಂತ ಇದು ಮಾಡ್ತಿದ್ದಾಳೆ. ತುಂಬ ಕಷ್ಟ ಇವಾಗ ಮೇಂಟೈನ್ ಮಾಡೋದು ಮಕ್ಕಳನ್ನ. ಅಲ್ಲ ಅಪ್ಪ ಬಂದಿಲ್ಲ, ಮಳೆ ಇಲ್ಲ ಅಂದರೆ ಆಚೆ ನಾನು ಫೋನ್ ಎಲ್ಲ ಕೊಟ್ಟು ರೂಢಿ ಮಾಡಿಲ್ಲ ಅವಳಿಗೆ. ನಿಮಗೆ ಗೊತ್ತಲ್ವ, ಫಸ್ಟಿಂದ ನಾನು ಫೋನ್ನ ರೂಢಿ ಮಾಡಿಲ್ಲ ಅವಳಿಗೆ.
ಟಿವಿಲಿ ಇನ್ನೂ ನೋಡಕ್ ಗೊತ್ತಾಗಲ್ಲ ಅವಳಿಗೆ. ಓಕೆ ಫ್ರೆಂಡ್ಸ್, ಬಟ್ಟೆ ಎಲ್ಲ ಕಟ್ ಮಾಡಿ ಮನೆಯೆಲ್ಲ ತೊಳೆದು ಸ್ನಾನ ಮಾಡಿ ಊಟ ಮಾಡಿ ಇವಾಗ ಸ್ನಾನ ಮಂಕಿ ಅಂಡ್ ಎಲಿಫೆಂಟ್ ಬರುತ್ತಲ್ಲ ಅದನ್ನ ಸ್ವಲ್ಪ ಸ್ಮೈಲ್ ಮಾಡ್ತಾಳೆ, ಒಂದ್ 2 ನಿಮಿಷ ಅಷ್ಟೇ. ಅದ್ರ ಮೇಲೆ ಆ ಕಡೆನೂ ನೋಡಲ್ಲ ಅವಳು. ಆಮೇಲೆ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅವ್ರಿಬ್ರನ್ನು ಮಲಗಿಸ್ಬಿಟ್ಟು ಮನೆ ಎಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಬಿಸಿನೀರನ್ನ ಕಾಸ್ಕೊತಾ ಇದ್ದೆ. ಏನಪ್ಪ ಅಂದರೆ ಅವಳನ್ನ ಇಟ್ಕೊಂಡು ಸ್ವಲ್ಪ ವೀಡಿಯೋ ನೋಡಿ ಟ್ರೈಪ್ಯಾಡ್ ಇಟ್ಟಿದ್ದೆ ಬಂದು ಬೀಳಿಸ್ತಾಳೆ ಅಂದ್ಬಿಟ್ಟು ಶೆಲ್ಫ್ ಮೇಲೆ ಇಟ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೆ. ಫ್ರೆಶ್ ಅಪ್ ಆಗಿ ಬಂದೆ, ಸ್ನಾನ ಎಲ್ಲ ಮುಗಿಸಿ ಫೇಸ್ ಮಕ್ಕೆಲ್ಲ ಇದು ಮಾಡಿಕೊಂಡು. ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿದೆ. ವೆಯ್ಟ್ ಲಾಸ್ ಆಗ್ತಾ ತುಂಬಾ ಚೆನ್ನಾಗಿದೆ. ಸ್ಕಿನ್ ಪ್ರಾಡಕ್ಟು ಕೂಡ ಇವಾಗ ನಾನು ವೆಯ್ಟ್ ಲಾಸಿಗೆ ತೊಗೊಂಡಿರೋದ್ರಲ್ಲೇ ಹೊಸ ಸ್ಕಿನ್ ಪ್ರಾಡಕ್ಟ್ನ ಬಿಟ್ಟಿದ್ದಾರೆ. ನಾನು ನನ್ನ ಕಮ್ಯುನಿಟಿ ಪೋಸ್ಟ್ನ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಬೇಕಾದರೆ. ತುಂಬಾ ಚೆನ್ನಾಗಿದೆ ಸ್ಕಿನ್ ಪ್ರಾಡಕ್ಟು. ಅದು ಏನಂದರೆ ನ್ಯಾಚುರಲ್ ಗ್ಲೋನ ಕೊಡುತ್ತೆ ಮತ್ತು ಸಾಫ್ಟ್ನೆಸ್ ಕೊಡುತ್ತೆ ಸ್ಕಿನ್ನಿಗೆ. ನಾನು ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ಒಂದೊಂದೇ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಎಷ್ಟು kg ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಇನ್ನು ನಾನು ಒಂದು 5 kg ಇದ್ದೀನಿ ಐಡಿಯಲ್ ವೆಯ್ಟ್ಗೆ. ಮತ್ತು ಫ್ಯಾಟ್ ಲಾಸ್ ಮಾಡಬೇಕು. ಫ್ಯಾಟ್ ಲಾಸ್ ಮಾಡಿಕೊಂಡು ಮಸಲ್ಸ್ ಗೇನ್ನ ಮಾಡಿಕೊಂಡ್ರೆ ನಂದು ವೆಯ್ಟ್ ಲಾಸ್ ಕಂಪ್ಲೀಟ್ ಆಗುತ್ತೆ. ಬರೀ ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದಲ್ಲ, ವೆಯ್ಟ್ ಲಾಸಲ್ಲಿ ತುಂಬ ವಿಧಾನಗಳಿದೆ, ಆ ಥರ ನಾವು ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ಅದೆಲ್ಲ ತೋರಿಸ್ತೀನಿ. ನಾನು ನೆಕ್ಸ್ಟ್ ಬಂದು ಇನ್ನು ದೇವಸ್ಥಾನದ ಜಾತ್ರೆ ಇರೋದ್ರಿಂದ ನಾನು ಮೇ ಬಿ ದೇವಸ್ಥಾನ ಜಾತ್ರೆ ವೀಡಿಯೋಸ್ನೇ ಹಾಕ್ತೀನಿ. ಅದಾದಮೇಲೆ ದೇವಸ್ಥಾನ ಜಾತ್ರೆ ಎಲ್ಲ ಆದಮೇಲೆ ವೆಯ್ಟ್ ಲಾಸ್ ವೀಡಿಯೋಸ್ಗಳನ್ನ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಆಮೇಲೆ ಡೈಲಿ ಲಾಗ್ನ ಮಾಡಿ ಹಾಕ್ತೀನಿ. ಇವಾಗ ಸ್ವಲ್ಪ ದೇವಸ್ಥಾನ ಜಾತ್ರೆ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ನಿಮಗೆ ಗೊತ್ತಲ್ವ, ಮಳೆ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ನಿತ್ಯ ನಾನು ಈ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದಿರ್ತೀನಿ. ಮತ್ತು ಅದು ಏನಾಗುತ್ತೆ ಅಂದರೆ ಮನೆಗೆ ಯಾರು ಬರೋವರೆಗೂ ಮನೆ ನೀಟಾಗೇ ಇರುತ್ತೆ. ಇನ್ನೇನು ಮನೆಗೆ ಯಾರೋ ಬರ್ತಾರೆ ಅನ್ನೋಷ್ಟು ಮನೆ ತುಂಬ ಬಿಟ್ಟಿರ್ತಾಳೆ. ಯಪ್ಪ ಒಂದೊಂದ್ಸಲ ಹಿಂಸೆ ಅನ್ನಿಸ್ಬಿಡುತ್ತೆ. ಯಾಕೆಂದರೆ ಯಾವಾಗಲೂ ಮನೆ ನೀಟಾಗಿ ಇಟ್ಕೊಂಡಿರ್ತಿದ್ದೆ. ಇವಾಗ ಏನಾಗುತ್ತೆ ಅಂದರೆ ಸಡನ್ ಯಾರು ಬಂದುಬಿಡ್ತಾರೆ. ಆ ಟೈಮಲ್ಲಿ ನಮ್ಮ ನಿತ್ಯ ಈ ಥರ ಮಾಡಿರ್ತಾಳೆ. ಹಾಗೆ ಇದು ಪುದೀನ ಸೊಪ್ಪು ಹಾಕಿ ನೆಲಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ರೆ ಯಾಕೋ ಬರ್ತಾನೆ ಇರಲಿಲ್ಲ. ಅದಕ್ಕೆ ತಂದಿದ್ದನ್ನೆಲ್ಲ ಸೊಪ್ಪನ್ನ ಕಿಟ್ಬಿಟ್ಟು ಲೋಟಕ್ಕೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಬೇರೆಲ್ಲ ಬಿಟ್ಟ ಮೇಲೆ ಮಣ್ಣಿಗೆ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.